ಮುಂಡಗೋಡನಲ್ಲಿ ನೂತನ ಬಸ್ ಡಿಪೋ ಲೋಕಾರ್ಪಣೆ ಸಮಾರಂಭ ದಿನಾಂಕ 11/3/2024 ಸೋಮವಾರದಂದು ಮುಂಡಗೋಡ ನಗರದ ಹುಬ್ಬಳ್ಳಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಬಸ್ ಡಿಪೋ ಲೋಕಾರ್ಪಣೆ ಜರುಗಲಿದೆ. ಉದ್ಘಾಟಕರಾಗಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಆಗಮಿಸಲಿದ್ದಾರೆ. ಮುಂಡಗೋಡ ಪಟ್ಟಣದಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ನೂತನ ಬಸ್ ಡಿಪೋಗಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ಸತತ ಶ್ರಮ ವಹಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಪಕ್ಷದ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಶಿರಸಿಯಲ್ಲಿ ಇಂದು ಶುಭಾರಂಭ. ಕಳೆದ 6 ವರ್ಷಗಳಿಂದ ಗ್ರಾಹಕರಿಗೆ ಸಂತೃಪ್ತಿ ನೀಡುತ್ತಾ ಬಂದಿರುವ ನ್ಯೂ ಶೆಟ್ಟೀಸ್ ಫಿಶ್ ಲ್ಯಾಂಡ್ ಗ್ರಾಹಕರ ಒತ್ತಾಸೆಯ ಮೇರೆಗೆ ಮಾರ್ಚ್ 10, 2024 ರವಿವಾರದಂದು ನೂತನ ಸೋದರ ಸಂಸ್ಥೆ ಶೆಟ್ಟೀಸ್ ಗ್ರ್ಯಾಂಡ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ರೋಟರಿ ಆಸ್ಪತ್ರೆ ಪಕ್ಕ, ರೋಟರಿ ರಸ್ತೆ, ಶಿರಸಿ. ಮೊಬೈಲ್ ನಂಬರ್ 9964442156. ಇಂಡಿಯನ್, ಕೋಸ್ಟಲ್, ತಂದೂರಿ, ಚೈನೀಸ್ ಅಂತೆಯೇ ಕುಂದಾಪುರ ಮತ್ತು ದಕ್ಷಿಣ ಕನ್ನಡ ಶೈಲಿಯ ಆತಿಥ್ಯ ತಾಣ. ಪಾರ್ಸಲ್ ಸೇವೆಗೆ ಸಂಪರ್ಕಿಸಿರಿ 9741331850. ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಬಯಸುವವರು ಶ್ರೀಮತಿ ದೇವಕಿ ಕೃಷ್ಣಪ್ಪ ಶೆಟ್ಟಿ, ಶ್ರೀಮತಿ ಶೈಲಜಾ ಮತ್ತು ಶ್ರೀ ಕಿರಣ್ ಶೆಟ್ಟಿ, ಶ್ರೀಮತಿ ವಿಜೇತಾ ಮತ್ತು ಶ್ರೀಧರ್ ಶೆಟ್ಟಿ, ಸಿಬ್ಬಂದಿ ವರ್ಗ ಹಾಗೂ ಪರಿವಾರದವರು. ಶುಚಿ ರುಚಿಯ ಸಂಭ್ರಮದ ಸೇವೆ ನಮ್ಮ ಧ್ಯೇಯ. ಗುಡ್ನಾಪುರದಲ್ಲಿ ತಲೆದೋರಿದ ನೀರಿನ ಸಮಸ್ಯೆ, ಉಚಿತವಾಗಿ ನೀರು ವಿತರಿಸಿದ ಗ್ರಾಮ ಪಂಚಾಯತ್ ಸದಸ್ಯ. ಶಿರಸಿ ತಾಲೂಕಿನ ಗುಡ್ನಾಪುರದಲ್ಲಿ ಉಂಟಾದ ನೀರಿನ ಕೊರತೆ ನಿವಾರಿಸಲು ಗ್ರಾಮ ಪಂಚಾಯಿತಿ ಸದಸ್ಯ ಯುವ ಮುಂದಾಳು ರಘುನಾಯ್ಕ್ ಸ್ವಂತ ಬೋರಿನಿಂದ ಉಚಿತವಾಗಿ ನೀರು ವಿತರಿಸಿದ ಘಟನೆ ವರದಿಯಾಗಿದೆ. ಈಗಾಗಲೇ ಗ್ರಾಮ ಪಂಚಾಯಿತಿ ನೀಡುವ ಸದಸ್ಯ ಗೌರವಧನ ಬಳಸಿ ಶಾಲೆಗೆ ನೆರವಾಗಿದ್ದ ರಘುನಾಯ್ಕ್ ಈಗ ಗುಡ್ನಾಪುರಕ್ಕೆ 4 ಟ್ಯಾಂಕರ್ ನೀರು ಕೊಡುವ ಮೂಲಕ ಗಮನ ಸೆಳೆದಿದ್ದಾರೆ. ನೀರನ್ನು ಕಡಿಮೆ ಬಳಸಿ, ಜಲ ಅಮೂಲ್ಯ, ಮಿತ ಬಳಕೆ ಮಾಡಿ ಎಂಬ ಜಾಗೃತಿ ಮೂಡಿಸುವ ಭಿತ್ತಿ ಚಿತ್ರ ಅಂಟಿಸಿ ಜಾಗೃತಿ ಮೂಡಿಸುವ ಪ್ರಯತ್ನದಲ್ಲಿದ್ದಾರೆ. ಬಂಗಾರೇಶ್ವರ ಜಾತ್ರೆ ನಡೀತಾ ಇದ್ದು ಸಾರ್ವಜನಿಕರಿಗೆ ನೀರಿನ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಟ್ಯಾಂಕರ್ ಮೂಲಕ ನಾವೆಲ್ಲ ಈ ಒಂದು ಯುವ ಸಂಘಟನೆ ಮೂಲಕ ನಮ್ಮ ಗ್ರಾಮಕ್ಕೆ ಟ್ಯಾಂಕರ್ ಮೂಲಕ ನೀರನ್ನು ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವೊಂದು ಸಂದೇಶ ಕೊಡೋದು ಏನಂತಂದರೆ, ಅತ್ಯಂತ ಮಿತವ್ಯಯವಾಗಿ ಅವಶ್ಯಕತೆಗೆ ಅನುಗುಣವಾಗಿ ನೀರನ್ನು ಬಳಸಿಕೊಂಡು ಮುಂದೆ ಭವಿಷ್ಯಕ್ಕಾಗಿ ನೀರಿನ ಸಂಪನ್ಮೂಲವನ್ನು ರಕ್ಷಿಸುವಂತಹ ಎಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ. ಆ ನಿಟ್ಟಿನಲ್ಲಿ ಮಿತವಾಗಿ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನೀರನ್ನು ಬಳಸಿ ಮುಂದಿನ ಪೀಳಿಗೆಗಾಗಿ, ಭವಿಷ್ಯದ ಬದುಕಿಗಾಗಿ ಈ ಸಂಪನ್ಮೂಲವನ್ನು ರಕ್ಷಣೆ ಮಾಡೋಣ ಅಂತಕ್ಕಂಥ ಸಂದೇಶವನ್ನು ನೀಡ್ತಾ, ತುರ್ತು ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ನಾವು ಈ ಸೇವೆಯನ್ನು ಕೊಡಲಿಕ್ಕೆ ನಾವೆಲ್ಲ ಯುವಕರು ಮುಂದಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ನೈಸರ್ಗಿಕ ಸಂಪತ್ತಿನ ಸಂರಕ್ಷಣೆ ಆಗಬೇಕಾಗಿದೆ. ಗೃಹ ಬಳಕೆ ಸಿಲಿಂಡರ್ ಸೋರಿಕೆ, ತಪ್ಪಿದ ಅನಾಹುತ. ಶಿರಸಿ ನಗರದಲ್ಲಿ ಮನೆ ಬಳಕೆಗೆಂದು ತಂದ ಸಿಲಿಂಡರ್ ಒಂದರ ಅನಿಲ ಸೋರಿಕೆಯಿಂದಾಗಿ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದು, ಮನೆಯವರ ಸಮಯ ಪ್ರಜ್ಞೆಯಿಂದ ಅನಾಹುತವೊಂದು ತಪ್ಪಿದಂತಾಗಿದೆ. ನಗರದ TSS ರಸ್ತೆಯಲ್ಲಿರುವ ಪರಶುರಾಮ ಎಂಬುವವರ ಮನೆಯಲ್ಲಿ ಈ ಘಟನೆ ನಡೆದಿದ್ದು, ಅನಿಲ ಸೋರಿಕೆಯಿಂದ ವಾಸನೆ ಹೆಚ್ಚಾಗಿದೆ.
ಅನುಮಾನಗೊಂಡ ಮನೆಯವರು ಅನಿಲ ಸೋರಿಕೆಯನ್ನು ಪತ್ತೆ ಹಚ್ಚಿ ಗ್ಯಾಸ್ ಸಿಲಿಂಡರ್ ಅನ್ನು ಮನೆಯಿಂದ ಹೊರಗೆ ತಂದಿಟ್ಟು ಸಂಬಂಧಿಸಿದ ವಿತರಕ ಕಂಪನಿಯನ್ನು ಸಂಪರ್ಕಿಸಿದ್ದಾರೆ. ಕೂಡಲೇ ವಿತರಕ ಕಂಪನಿಯವರು ಸ್ಥಳಕ್ಕೆ ಆಗಮಿಸಿ ಸೋರಿಕೆಯ ಸ್ಥಳದಲ್ಲಿ ಎಂಸಿಲ್ ಅನ್ನು ಹಚ್ಚಿ ತಾತ್ಕಾಲಿಕವಾಗಿ ಸೋರಿಕೆ ನಿಲ್ಲಿಸಿದ್ದಾರೆ. ಅನಿಲ ಸೋರಿಕೆಯಾದ ಸಂದರ್ಭದಲ್ಲಿ ಮನೆಯಲ್ಲಿ ಕರೆಂಟ್ ಇಲ್ಲದಕ್ಕೆ ಮನೆಯವರು ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಏನು ಘಟನೆ ಏನಿದು? ನಿನ್ನೆ ಆರ್ಡರ್ ಮಾಡಿದ ಸಿಲಿಂಡರ್ ಹಾಂ, ಇವತ್ತು ಯಾವ ಕಂಪ್ನಿ ಕಂಪ್ನಿದು ಎಚ್ ಪಿ. ಹಾಂ, ಎಲ್ಲಿ ಎಚ್ ಪಿ ಕಂಪ್ನಿ ಎಲ್ಲಿ ಬರುತ್ತೆ? ವಿಷ್ಣು ಮಠ ಎದುರುಗಡೆ. ಹಾಂ ಸರಿ. ಹಾಂ, ಅಲ್ಲಿಂದ ತಂದು ಕೊಟ್ಟಿದ್ದು. ಮನೆ ಒಳಗಡೆ ಇಟ್ಟಿದ್ವಿ, ಫುಲ್ ಸ್ಮೆಲ್ಲು. ಇಲ್ಲೂ ನೋಡ್ರೆ ಲೀಕೇಜ್ ತಳದಲ್ಲಿ ಎಂಸಿಲ್ ಆಚಾರ. ಓನರಿಗೆ ಕಾಲ್ ಮಾಡಿದ್ರೆ ಅಧಿಪ್ರಸಂಗಿ ಮಾತು, ಏನ್ ಮಾಡ್ಕೊಂತೀವಿ ಮಾಡ್ಕೊಳಪ್ಪ ಅಂತ. ಅಲ್ಲಿ ಎಷ್ಟು ಗಂಟೆಗೆ ತಂದಿಟ್ಟಿದ್ದು? ಬೆಳಗ್ಗೆ ಹೊತ್ತು ತಂದಾಗ ಲೀಕೇಜ್ ಇತ್ತ? ಸ್ಮೆಲ್ ಇತ್ತ ಸಣ್ಣಗೆ? ಈಗ ತಂದು ಕೊಟ್ಟ ಆದ್ಮೇಲೆ ಸುಮಾರು ಒಂದ್ ತಾಸು ಆದ್ಮೇಲೆ ಫುಲ್ ಒಳಗಡೆ ಕಿಚನ್ ಅಲ್ಲಿ ಸ್ಮೆಲ್ ಇತ್ತು. ಆಮೇಲೆ ನಾವು ಯಾವ್ದೋ ರೆಗ್ಯುಲೇಟರ್ ಸ್ಮೆಲ್ ಅಂತ ಸುಮ್ಮನೆ ಕಡೆ ಚೆಕ್ ಮಾಡಿದಾಗ ಕೆಳಗಡೆ ಸೋರ್ತಿತ್ತು. ಇವತ್ತು ಕರೆಂಟ್ ಇತ್ತ ಮನೆಯಲ್ಲಿ? ಇಲ್ಲ ಮನೇಲಿ. ಅಯ್ಯೋ. ಹಾಂ, ನಿಮಗೆ ಸಿಲಿಂಡರ್ ಇಟ್ಟು ಎಷ್ಟು ಗಂಟೆ ನಂತರ ಸ್ಮೆಲ್ ನಿಮ್ಗೆ ಸ್ಟಾರ್ಟ್ ಆಯ್ತು? 10 ನಿಮಿಷದಿಂದನೇ ಸ್ಟಾರ್ಟ್ ಆಗಿತ್ತಾ? ಆಮೇಲೆ ಕೂಡಲೇ ಹೊರಗೆ ತಂದಿಟ್ರಿ? ಇಲ್ಲ, ನಮಗೂ ಗೊತ್ತಾಗಿಲ್ಲ ಎಲ್ಲಂತ. 1 ಅವರ್ 2 ಅವರ್ ಆದ್ಮೇಲೆ ತಂದಿಟ್ಟಿದ್ವಿ. ನಿಮ್ಮ ಹೆಸರು? ಪರಶುರಾಮ್.